ಪಶುಪಾಲನೆಯರು ಹಾಗೂ ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿನಿಯರಿಗೂ ವಂದನೆಗಳು. ಭಾರತದಲ್ಲಿ ನಶಾಮುಕ್ತ ಭಾರತವನ್ನು ಮಾಡುವುದಕ್ಕಾಗಿ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು ನಶಾಮುಕ್ತಿ ಅಭಿಯಾನ ಭಾರತದಾದ್ಯಂತ ಆಚರಣೆ ಮಾಡಬೇಕಾಗಿ ಆದೇಶವನ್ನು ಕೊಟ್ಟಿದ್ದಾರೆ. ಅದರಂತೆ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯವೂ ಕೂಡ ಆಗಸ್ಟ್ 6ರಿಂದ 20ವರೆಗೆ 10 ಕೋಟಿ ಜನರಿಂದ ಪ್ರತಿಜ್ಞೆ ಮಾಡಿಸಬೇಕು. ವಿಶ್ವವಿದ್ಯಾಲಯದಲ್ಲಿ 11 ಲಕ್ಷ ಜನರು ನಶಾಮುಕ್ತರಿದ್ದಾರೆ. ಅದರಲ್ಲಿ 2 ಲಕ್ಷ ಜನ ಯುವಕರಿದ್ದಾರೆ. ತಾವು ಮಕ್ಕಳಿದ್ದೀರಿ, ತಾವು ಯಾರೂ ನಶೆಗೆ ವಶ ಇಲ್ಲ, ಆದರೆ ತಮಗಾಕೆ ಪ್ರತಿಜ್ಞೆ ಮಾಡೋದು ಅಂತ ವಿಚಾರ ಬರ್ಬೋದು. ಆದರೆ ಮಕ್ಕಳಿಗೂ ಕೂಡ ಒಂದು ನಶ ಇದೆ. ಅದು ಯಾವುದು ಅಂದರೆ ಮೊಬೈಲ್ ನಶ. ಮಕ್ಕಳು ಏನು ಮಾಡ್ತೀವಿ ಅಂತಂದರೆ, ಮಮ್ಮಿ ಮೊಬೈಲ್ ಕೊಡು, ಸ್ವಲ್ಪ ಮೊಬೈಲ್ ಕೊಡು, ಅಜ್ಜ ಮೊಬೈಲ್ ಕೊಡು, ಅಜ್ಜಿ ಮೊಬೈಲ್ ಕೊಡು ಅಂತ ಮೊಬೈಲ್ನಲ್ಲಿ ಹೆಚ್ಚು ಸಮಯವನ್ನು ಕಳೀತಾ ಇದ್ದೀವಿ. ಅದಕ್ಕೆ ಆ ಒಂದು ಚಟ ಅಥವಾ ಆ ಒಂದು ವ್ಯಸನವೂ ಕೂಡ ಬಹಳಷ್ಟು ಕೆಟ್ಟದ್ದು. ತಾವು ವಿದ್ಯಾರ್ಥಿಗಳಿದ್ದೀರಿ, ನಾವು ಮಕ್ಕಳಿಗೊಂದು ಹಾಡು ಹೇಳಿಸ್ತೀವಿ. ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸಲು ಸುಂದರ. ತಾವು ಗೆಳೆಯರು ಇದ್ದೀರಿ, ಗೆಳೆಯರಿದ್ದೀರಿ, ತಮ್ಮ ಹೃದಯ ನಿಷ್ಕಲ್ಮಶವಾಗಿರುವಂತಹ ಪವಿತ್ರ ಸ್ವಚ್ಛ ಶುದ್ಧ ಹೃದಯ ಇದೆ. ತಮ್ಮ ಕನಸು ಸುಂದರ ಆಗಬೇಕಾಗಿದೆ. ಯಾಕೆ ಅಂತಂದರೆ ನಾಳಿನ ನಾಡಿನ ನಾಗರಿಕರು, ನಾಳಿನ ನಾಡಿನ ನಾಯಕರು ತಾವು ಆಗೋರಿದ್ದೀರಿ. ಅಂದಮೇಲೆ ಈ ದೇಶದ ನಾಯಕರು ತಾವು ಆಗಬೇಕು ಅಂತಂದರೆ ಇವತ್ತೇ ತಾವು ದೃಢ ಸಂಕಲ್ಪ, ದೃಢ ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ. ದೃಢತೆಯೇ ಸಫಲತೆಯ ಬೀಗದ ಕೈ ಅಂತ ಹೇಳ್ತೀವಿ. ಎಲ್ಲಿ ದೃಢ ಸಂಕಲ್ಪ ಮಾಡ್ತೀವೋ ಅಲ್ಲಿ ಸಫಲತೆ ಇದ್ದೇ ಇದೆ. ಜೈಸಾ ಸೋಚೇಗ ವೈಸಾ ಬನ ಜಾಯೇಗ. ಯಾವ ರೂಪದಲ್ಲಿ ವಿಚಾರ ಮಾಡ್ತೀರೋ ಅದೇ ರೂಪದಲ್ಲಿ ನಾವು ಫಲವನ್ನು ಪಡೆದುಕೊಳ್ತೀವಿ. ನಾವು ಶಾಲೆಯಲ್ಲಿಯೂ ಕೂಡ ಅಭ್ಯಾಸ ಮಾಡ್ತೀವಿ. ನಾನಿಷ್ಟು ಮಾರ್ಕ್ಸ್ ತಗೊಳ್ಳೇಬೇಕು ಅನ್ನುವಂಥ ದೃಢ ಸಂಕಲ್ಪ ಇಟ್ಟು ಅಭ್ಯಾಸ ಮಾಡಿದರೆ ತಗೊಳ್ತೀವಿ, ರೀಚ್ ಆಗ್ತೀವಿ. ಏನು ಮಾಡ್ತೀನೋ ಏನೋ, ಆಗ್ತದೋ ಇಲ್ಲೋ, ಹೆಂಗಾಗ್ತದೋ ಏನೋ ಅಂತ ವಿಚಾರ ಮಾಡಿದರೆ ಸಂಪೂರ್ಣ ಸಫಲತೆ ಪಡೆಯೋದಕ್ಕೆ, ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಯಾವುದೇ ಕಾರ್ಯವನ್ನು ನಾವು ಮಾಡಬೇಕು ಅಂತಂದರೆ ದೃಢ ಸಂಕಲ್ಪ ಮಾಡಬೇಕು. ಅದರಂತೆ ಇವತ್ತು ನಾವು ನಮ್ಮ ಭಾರತವನ್ನು ನಶಾಮುಕ್ತ ಭಾರತವನ್ನಾಗಿ ಮಾಡೋಣ ಅನ್ನೋದಕ್ಕಾಗಿ ದೃಢ ಸಂಕಲ್ಪ ಮಾಡೋಣ. ಈಗ ತಾವು ನಶೆಯಿಂದ ಮುಕ್ತರೇ ಇದ್ದೀರಿ. ಇವತ್ತು ಹೇಗಿದ್ದೀರಿ, ನಾಳೆನೂ ಕೂಡ ದೊಡ್ಡವರಾದ್ಮೇಲೂ ಕೂಡ ಇದೇ ರೀತಿ ನಶಾಮುಕ್ತರಾಗಿರ್ತೀವಿ. ಹಾಗೂ ಅನೇಕರಿಗೆ ನಶೆಗೆ ವಶ ಆಗಿರುವಂಥವರನ್ನು ಮುಕ್ತರನ್ನಾಗಿ ಮಾಡ್ತೇವೆ ಅನ್ನುವಂಥ ದೃಢ ಸಂಕಲ್ಪ ಮಾಡಿದಾಗ, ನೀವು ನಾಯಕರಾದಾಗ, ನೀವು ದೊಡ್ಡವರಾದಾಗ ಈ ಭಾರತ ನಶಾಮುಕ್ತ ಆಗಿರ್ತದೆ. ಅದಕ್ಕೆ ನಾವೆಲ್ಲರೂ ಈ ಕಾರ್ಯದಲ್ಲಿ ಕೈಜೋಡಿಸೋಣ ಅನ್ನೋದಕ್ಕಾಗಿ ಇವತ್ತು ಪ್ರತಿಜ್ಞೆಯನ್ನು ಕೈಗೊಳ್ಳೋಣ. ಬಿಸಿಲೊಳಗೆ ನಿಂತುಕೊಂಡಿದ್ದೀವಿ, ಹೆಚ್ಚಿಗೆ ಮಾತಾಡೋದಿಲ್ಲ. ಮತ್ತೆ ಅವಕಾಶ ಕೊಟ್ಟಾಗ ಮತ್ತೆ ಬಂದು ಅನ್ಯ ವಿಚಾರಗಳ ಬಗ್ಗೆ ತಿಳಿಸ್ತೇವೆ. ನಾನು ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ತೇನೆ. ಬಲಗೈ ಮುಂದೆ ಮಾಡಿರಿ, ಎಡಗೈ ಮುಂದೆ ಇಡ್ರಿ. ನಾನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಎಲ್ಲ ರೀತಿಯ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ವ್ಯಸನದಿಂದ ದೂರ ಇರುತ್ತೇನೆ. ಆರೋಗ್ಯಕರ, ಮೌಲ್ಯಾಧಾರಿತ ಮತ್ತು ಸಕಾರಾತ್ಮಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸದಾ ಪ್ರಯತ್ನಿಸುತ್ತೇನೆ. ನಾನು ನನ್ನ ಕುಟುಂಬ
ಕುಟುಂಬ, ಸ್ನೇಹಿತರು ಮತ್ತು ಸಮಾಜವು ಮಾದಕ ದ್ರವ್ಯ ಮುಕ್ತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತೇನೆ. ನನ್ನ ಸಮಯ, ಶಕ್ತಿ, ಸಾಮರ್ಥ್ಯಗಳು ಮತ್ತು ಸಂಪನ್ಮೂಲಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುತ್ತೇನೆ. ನಾನು ಮಾದಕ ದ್ರವ್ಯ ಮುಕ್ತ, ಆರೋಗ್ಯಕರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣಕ್ಕೆ ಸಕಾರಾತ್ಮಕವಾಗಿ ಕೊಡುಗೆ ನೀಡುತ್ತೇನೆ. ಜೈ ಹಿಂದ್.